ಹಾಯ್ ಶುಭೋದಯ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಸಬ್ಬಕ್ಕಿ ಕಿಚಡಿ ಯಾವ ತರ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬನ್ನಿ ಸಬ್ಬಕ್ಕಿ ಕಿಚಡಿ ಯಾವ ತರ ಮಾಡೋದು ನೋಡ್ಕೊಂಡು ಬರೋಣ. 1 ಕಪ್ ಸಬ್ಬಕ್ಕಿನ ತಗೊಂಡು 2 ಸಲ ಚೆನ್ನಾಗಿ ವಾಶ್ ಮಾಡಿ ಸಬ್ಬಕ್ಕಿ ಮುಳುಗುವಷ್ಟು ನೀರ್ನ ಹಾಕಿ ರಾತ್ರಿ ಇಡೀ ನೆನಿಲಿಕ್ಕೆ ಬಿಡ್ತಾ ಇದ್ದೀನಿ. ಒಂದ್ ವೇಳೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ 3 ಇಂದ 4 ಅವರ್ ಕೂಡ ನೆನೆಸ್ಕೊಂಡು ಮಾಡ್ಕೋಬಹುದು. ನಾನು ರಾತ್ರಿ ಇಡೀ ನೆನೆಸಿದ್ರಿಂದ ತುಂಬಾ ಮೃದುವಾಗಿ ಸಾಫ್ಟ್ ಆಗಿ ಚೆನ್ನಾಗಿ ನೆಂದಿತ್ತು. ಕೈಯಲ್ಲಿ ಈ ತರ ಪ್ರೆಸ್ ಮಾಡಿದ್ರೆ ಹಾಗೆ ಕರಗೋಗ್ತಾ ಇತ್ತು. ಈ ತರ ನೆನೆದ್ರೆ ಸಬ್ಬಕ್ಕಿ ತಿಂಡಿ ಬಹಳ ರುಚಿಯಾಗಿ ಬರುತ್ತೆ. ಈಗ ನಾನು ಈ ಸಬ್ಬಕ್ಕಿನ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟವ್ನ ಆನ್ ಮಾಡಿ ಕಡಾಯಿನ ಇಟ್ಟು ಕಡಾಯಿ ಬಿಸಿಯಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಇದು ದೇಹ ಹೀಟ್ ಇರೋರು ತಿಂದ್ರೆ ದೇಹಕ್ಕೆ ಒಳ್ಳೆ ತಂಪು ಕೊಡುತ್ತೆ ಅಂತ ಹೇಳ್ತಾರೆ. ಎಣ್ಣೆ ಕಾದ ನಂತರ ಸಾಸಿವೆ ಮತ್ತೆ ಜೀರಿಗೆ ಅರ್ಧ ಟೀ ಸ್ಪೂನು, ಕಟ್ ಮಾಡಿರುವಂತ ಕರಿಬೇವು, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ. ಕರಿಬೇವನ ಈ ತರ ಕಟ್ ಮಾಡಿ ಹಾಕಿದ್ರೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ತಿನ್ನುವಂತ ಟೈಮಲ್ಲಿ ಯಾರು ಇದನ್ನ ತೆಗ್ದಿಡದೆ ತಿಂತಾರೆ. ಹಾಗೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಜಜ್ಜಿರುವಂತ ಶುಂಠಿ ಹಾಕ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ನಾನು ಯೂಸ್ ಮಾಡ್ತಾ ಇಲ್ಲ. ಇದು ಸ್ಪೆಷಲ್ ಆಗಿ ಉಪವಾಸ ವ್ರತ ಆಚರಣೆ ಮಾಡೋ ಅಂತವ್ರಿಗೆ ಅಂತಾನೆ ಮಾಡ್ತಾ ಇರೋದು. ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸ್ತಾ ಇಲ್ಲ. ಹಾಗೆ ಖಾರಕ್ಕೆ ತಕ್ಕನಾಗಿ ಒಂದು 5-6 ಹಸಿಮೆಣಸಿನಕಾಯಿನ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಶಿವರಾತ್ರಿ ಹಬ್ಬದಲ್ಲಿ ಉಪವಾಸ ಇರ್ತಿರಲ್ಲ ಅಂಥವ್ರು ಕೂಡ ಮಾಡ್ಕೊಂಡು ತಿನ್ಬೋದು. ಮತ್ತೆ ಡಯಟ್ ಮಾಡೋರ್ಗಂತೂ ಮಾಡ್ಸಿದ ತಿಂಡಿ ಇದು. ನಂತರ ನಾನು ನೆನೆಸಿಟ್ಕೊಂಡಿರುವಂತ ಸಬ್ಬಕ್ಕಿನ ಹಾಕಿ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸಬ್ಬಕ್ಕಿ ಚೆನ್ನಾಗಿ ಬೇಯಬೇಕು. ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಈ ವೈಟ್ ಆಗಿ ಇರುವಂತಹ ಸಬ್ಬಕ್ಕಿ ಎಲ್ಲ ಫುಲ್ಲು ಟ್ರಾನ್ಸ್ಪರೆಂಟ್ ಆಗುತ್ತೆ. ಗಾಜಿನ ತರ ಟ್ರಾನ್ಸ್ಪರೆಂಟ್ ಆಗುತ್ತೆ. ಆವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ. ಇದೇ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಸಬ್ಬಕ್ಕಿ ಎಲ್ಲ ವೈಟ್ ಕಲರ್ ಆಗಿ ಹಿಟ್ಟಿಟ್ಟು ತರ ಇದೆ. ಅದು ಪೂರ್ತಿ ಬೆಂದ್ಮೇಲೆ ಟ್ರಾನ್ಸ್ಪರೆಂಟ್ ತರ ಗಾಜಿನ ತರ ಆಗುತ್ತೆ. ಅವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ. ಇದಕ್ಕೆ ನಾನು ಒಂದೇ ಒಂದು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಒಂದು 10 ನಿಮಿಷ ಸಪರೇಟ್ ಆಗಿ ಬೇಯಿಸ್ಕೊಂಡಿದ್ದೆ. ಅದನ್ನು ಸಹ ಹಾಕ್ತಾ ಇದ್ದೀನಿ. ಈ ಸಬ್ಬಕ್ಕಿ ಕಿಚಡಿಗೆ ಆಲೂಗಡ್ಡೆ ಹಾಕಿದ್ರೆ ತುಂಬಾನೇ ರುಚಿಯಾಗಿರುತ್ತೆ, ಬರೀ ಪ್ಲೈನ್ ಆಗಿ ತಿನ್ನೋದಕ್ಕಿಂತ. ಬೇಗನೆ 10 ನಿಮಿಷದಲ್ಲಿ ಆಗೋಗುತ್ತೆ. ಹಾಗೆ ನಾನು ಒಂದು ಅರ್ಧ ಕಪ್ ಅಷ್ಟು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೆ. ಅದನ್ನ ಇವಾಗ ಸುಮ್ಮನೆ ಜಸ್ಟ್ ಪೌಡರ್ ತರ ಹಂಗೆ ಒಂದ್ 2 ರೌಂಡು ಪಲ್ಸ್ ಮಾಡಿದ್ರೆ ಸಾಕು, ಪುಡಿ ಪುಡಿ ಆಗುತ್ತೆ. ಸೊ ಕಡಲೆ ಬೀಜದ ಪೌಡರ್ನು ಸಹ ಇದಕ್ಕೆ ಹಾಕೋತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ ಈ ಕಡಲೆ ಬೀಜದ ಪೌಡರ್ನ ಹಾಕಿದ್ರೆ. ನಾನು ಒಂದು ಅರ್ಧ ಕಪ್ ಅಷ್ಟು ಕಡಲೆ ಬೀಜ ಪೌಡರ್ನು ಸಹ ಹಾಕೋತಾ ಇದ್ದೀನಿ. ಇನ್ನೇನು ಶ್ರಾವಣ ಬಂತು, ಹಬ್ಬ ಹರಿದಿನಗಳು ಸ್ಟಾರ್ಟ್ ಆಗುತ್ತೆ. ಉಪವಾಸ ವ್ರತಗಳು, ವರಮಹಾಲಕ್ಷ್ಮಿ ಹಬ್ಬದ ವ್ರತ, ಗೌರಿ ಹಬ್ಬ, ಹಾಗೆ ಮಂಗಳ ಗೌರಿ ವ್ರತ ಮಾಡೋರೆಲ್ಲ ಇದನ್ನ ಮಾಡ್ಕೊಂಡು ತಿಂದ್ರೆ ದೇಹಕ್ಕೆ ಸುಸ್ತುನು ಆಗಲ್ಲ, ನಮ್ಗೆ ಶಕ್ತಿ ಕೊಡುತ್ತೆ ಅಂತಾನು ಹೇಳ್ಬೋದು. ಹಾಗೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು. ತೆಂಗಿನಕಾಯಿ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ತೊಂದರೆ ಇಲ್ಲ, ಹಾಕಿದ್ರೆ ರುಚಿ ಇರುತ್ತೆ ಅಂತ ಹಾಕ್ತೆ. ಹಾಗೆ ಒಂದು ಅರ್ಧ ನಿಂಬೆ ಹಣ್ಣು ಸಹ ಇದಕ್ಕೆ ಹಾಕೋತಾ ಇದ್ದೀನಿ. ಅರ್ಧ ನಿಂಬೆ ಹುಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಸಬ್ಬಕ್ಕಿ ಕಿಚಡಿ ರೆಡಿ ಆಗಿರುತ್ತೆ. ಇದನ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ತುಂಬಾನೇ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ಒಳ್ಳೇದು. ನೀವು ಕೂಡ ಟ್ರೈ ಮಾಡಿ, ಹೇಗ್ ಬಂದಿತ್ತು ಅಂತ ತಿಳಿಸಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಪೇಜ್ಗೆ ಫಾಲೋ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಹೊಸ ರೆಸಿಪಿ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಶುಭೋದಯ ಎಲ್ರಿಗೂ.